ಹಾರಂಗಿ ಜಲಾಶಯ ನಿರ್ಮಾಣಕ್ಕೆ 1978ರ ಅವಧಿಯಲ್ಲಿ ಹಾರಂಗಿ ಹಿನ್ನೀರು ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಆಸ್ತಿ-ಪಾಸ್ತಿ, ಮನೆ ಮಠಗಳನ್ನು ಕಳ್ಕೊಂಡು ನಿರಾಶ್ರಿತರಾದ ಮಂದಿಗೆ ಹಾರಂಗಿ ಜಲಾಶಯದ ಎಡಬದಿಯಲ್ಲಿ 1057 ಎಕರೆ ಅರಣ್ಯ ಪ್ರದೇಶದಲ್ಲಿ ಪುನರ್ವಸತಿ ಕಲ್ಪಿಸಲು ಸರ್ಕಾರ ಯೋಜಿಸಿತ್ತು. ಅದರಂತೆ ಜಲಾಶಯ ನಿರ್ಮಾಣದ ಈ ತ್ಯಾಗಿಗಳಿಗೆ ಪ್ರತಿ ಕುಟುಂಬಕ್ಕೆ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 28ರ ಅಡಿ ತಲಾ 4 ಎಕರೆ ಕೃಷಿ ಭೂಮಿ, ವಾಸಕ್ಕೆ ಮನೆದಳ, ಪೂರಕವಾದ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿತ್ತು. ಕ್ರಮೇಣ 1978ರಿಂದಲೂ ಮುಂದಿನ ಅನೇಕ ದಶಕಗಳ ಕಾಲ ಕಂದಾಯ ಗ್ರಾಮಕ್ಕಾಗಿ ನಿರಂತರ ಹೋರಾಟ ನಡೆಸಿದ ಫಲವಾಗಿ ಆಳುವ ಸರ್ಕಾರ 17/5/2017ರಂದು ಕಂದಾಯ ಗ್ರಾಮವಾಗಿ ಘೋಷಿಸಿತ್ತು. ಕಂದಾಯ ಗ್ರಾಮವಾಗಿ ಘೋಷಿಸುವ ಮುನ್ನ 2015ರಲ್ಲಿ ಸರ್ಕಾರ ಮಾಡಿದ ಡಿನೋಟಿಫಿಕೇಷನ್ ಪ್ರಶ್ನೆ ಮಾಡಿ ಕೆಲವು ಪರಿಸರವಾದಿಗಳು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಿದ ಪರಿಣಾಮ ನ್ಯಾಯಾಲಯ 14/3/2021ರಂದು ಡಿನೋಟಿಫಿಕೇಷನ್ ರದ್ದು ಮಾಡಿ ಆದೇಶ ನೀಡಿತ್ತು. ನಂತರ ನ್ಯಾಯಾಲಯದ ಆದೇಶ ಪಾಲಿಸುವ ಸಲುವಾಗಿ ಸರ್ಕಾರ ಈಗಾಗಲೇ ಘೋಷಿತವಾಗಿದ್ದ ಕಂದಾಯ ಗ್ರಾಮವನ್ನು ರದ್ದು ಮಾಡಿದ್ದರಿಂದ ಗ್ರಾಮಸ್ಥರ ನೆಮ್ಮದಿಗೆ ಭಂಗವಾಗಿದೆ. ಈ ಹಿನ್ನೆಲೆ ಗ್ರಾಮದ ಶಿವಬಸವೇಶ್ವರ ದೇವಾಲಯದ ಆವರಣದಲ್ಲಿ ಗ್ರಾಮ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಕೆಎಂ ಗಣೇಶ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಸಾಮೂಹಿಕವಾಗಿ ಸೇರ್ಪಡೆಯಾಗುವ ಮೂಲಕ ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ನಡೆಸಿದರು. ಜಿಲ್ಲೆಯ ಜನರಿಗೆ ಮಾರಕವಾಗಿರುವ ನೆರೆ ಜಿಲ್ಲೆಯ ಲಕ್ಷಾಂತರ ರೈತರಿಗೆ ಸಂಜೀವಿನಿಯಾಗಿರುವ ಹಾರಂಗಿ ಅಣೆಕಟ್ಟೆಯ ನೀರು ಸಂಗ್ರಹಕ್ಕೆ ಅಪಾರ ಪ್ರಮಾಣದ ಆಸ್ತಿ-ಪಾಸ್ತಿ ಕಳ್ಕೊಂಡ ನಮಗೆ ಸರ್ಕಾರ ಮಾಡ್ತಾ ಇರುವ ಅನ್ಯಾಯವನ್ನು ಖಂಡಿಸಿ ರಸ್ತೆಗಿಳಿದು ಉಗ್ರ ಹೋರಾಟ ರೂಪಿಸಲೆಂದು ಗ್ರಾಮಸ್ಥರು ಒಕ್ಕೊರಲ ತೀರ್ಮಾನ ಕೈಗೊಂಡಿದ್ದಾರೆ. ಸರ್ಕಾರದ ನಿರ್ಧಾರದಿಂದಾಗಿ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಾಗಿರುವ ಗ್ರಾಮಸ್ಥರ ನಿಯೋಗ ಶಾಸಕ ಡಾ ಮಂತ್ರಗೌಡ ಅವರ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಗ್ರಾಮಸ್ಥರಿಗೆ ಆಗಿರುವ ಅನಾನುಕೂಲದ ಬಗ್ಗೆ ಮಾಹಿತಿಯನ್ನ ನೀಡಿ ಸಮಸ್ಯೆ ನಿವಾರಣೆಗೆ ಅಂಗಲಾಚಿದ್ದಾರೆ. ಕಂದಾಯ ಗ್ರಾಮದಿಂದ ಎಡವನಾಡು ಗ್ರಾಮವನ್ನು ಮುಕ್ತಗೊಳಿಸಿದ ಸರ್ಕಾರದ ಕ್ರಮದ ಬಳಿಕ ಈ ಮಧ್ಯೆ ಸೋಮವಾರಪೇಟೆ ತಹಶೀಲ್ದಾರ್ ಅವರಿಗೆ ಪತ್ರ ಬರೆದಿರುವ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾರಂಗಿ ಜಲಾಶಯದ ಎಡ ಮತ್ತು ಬಲಬದಿಯ ಎಡವನಾಡು ಹಾಗೂ ಹತ್ತೂರು ಗ್ರಾಮಗಳ ಮೀಸಲು ಅರಣ್ಯದ ಅಧಿಸೂಚಿತ ವಿಸ್ತೀರ್ಣ 6870.92 ಎಕರೆ ಇದ್ದು ಸದರಿ ಜಾಗವು ಮೀಸಲು ಅರಣ್ಯವಾಗಿ ಮುಂದುವರೆದಿರುವುದರಿಂದ ಈ ಪ್ರದೇಶದಲ್ಲಿ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುವ ಒತ್ತುವರಿದಾರರಿಗೆ ಮತ್ತು ಇತರೆ ಮಂಜೂರಾತಿ ಕೋರುವ ಅರ್ಜಿದಾರರಿಗೆ ಯಾವುದೇ ಭೂ ಮಂಜೂರಾತಿಗೆ ಅವಕಾಶ ಇರೋದಿಲ್ಲ ಹಾಗೂ ಈ ಎರಡು ಗ್ರಾಮಗಳ ಖಾಸಗಿ ಜಾಗವನ್ನು ಭೂ ಪರಿವರ್ತನೆ ಮಾಡಬಾರದು ಅಂತ ನಿರ್ದೇಶನ ನೀಡಲಾಗಿದೆ. ಇದರಿಂದಾಗಿ ಕುಪಿತಗೊಂಡಿರುವ ಗ್ರಾಮಸ್ಥರು ತಮ್ಮ ನ್ಯಾಯಯುತ ಹಕ್ಕುಗಳಿಗಾಗಿ ಯಾವುದೇ ರೀತಿಯ ಹೋರಾಟಕ್ಕೂ ಸಿದ್ಧವಿರುವುದಾಗಿ ಘೋಷಿಸಿದ್ದಾರೆ. ಡ್ಯಾಮನ್ನು ಕಟ್ಟಿದ್ರಿಂದ ಅದರ ಹಿನ್ನೀರಿನಿಂದಾಗಿ ನಮ್ಮ ಹಳೆ ಹಾರಂಗಿಯಿಂದ ಹಕ್ಕು ಇರುವಂಥ ನಮ್ಮ ಜಾಗಗಳನ್ನೆಲ್ಲ ಕಳೆದುಕೊಂಡು ಸರ್ಕಾರವೇ ಎಡವನಾಡು ಹಾಗೂ ಹತ್ತೂರಿನಲ್ಲಿ ನೀಡಿದಂಥ ಜಾಗಕ್ಕೆ ನಾವು 1972ರಲ್ಲಿ ಬಂದು ಅಲ್ಲಿಂದ ಈ ಕಡೆಗೆ ಜೀವನವನ್ನು ಸಾಗಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಎಡವನಾಡು ಹಾಗೂ ಹತ್ತೂರಿನಲ್ಲಿ ಟೋಟಲ್ ಆಗಿ 2000 ಎಕರೆಯಷ್ಟು ಸರ್ಕಾರವೇ ನಮಗೆ ಕೊಟ್ಟಂತಹ ಜಾಗ. ಆ ಜಾಗದಲ್ಲಿ ನಾವು ಜೀವನವನ್ನು ಸಾಗಿಸ್ಕೊಂಡು ಬರ್ತಾ ಇದ್ದು ಸುಮಾರು ಒಂದು 50-55 ವರ್ಷಗಳ ಕಾಲ ನಾವು ಈ ಕಂದಾಯ ಗ್ರಾಮ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ಹೋರಾಟವನ್ನೇ ಮಾಡ್ಕೊಂಡು ಬಂದು ಆನಂತರ ಏನಾಯಿತು ಅಂತಂದರೆ 2016ರಲ್ಲಿ ಈ ಜಾಗದ ಬಗ್ಗೆ ನೋಟಿಫಿಕೇಶನ್ ಮಾಡಿದ್ದು. ಅದಕ್ಕಿಂತ ಮೊದಲು ಒಂದೆರಡು ಮಾತುಗಳನ್ನ ಹೇಳ್ತೇನೆ. 1972ರಲ್ಲಿ ನಮಗೆ ಜಾಗ ಕೊಟ್ಟದ್ದಿದ್ದು. ಆವಾಗ 1963ನಲ್ಲಿ ಒಂದು ಫಾರೆಸ್ಟ್ ಆ್ಯಕ್ಟ್ ಇತ್ತು. ಆ ಆ್ಯಕ್ಟ್ ಏನು ಹೇಳ್ತಾ ಇತ್ತು ಅಂತಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಈಗ ರಿಸರ್ವ್ ಫಾರೆಸ್ಟ್ ಅಂತ 1 ಎಕರೆ ಜಾಗವನ್ನು ತಗೊಂಡ್ರೆ ಅದಕ್ಕೆ 3 ಪಟ್ಟು ಏನೋ ಕೊಡಬೇಕು ಅಂತೇಳಿ ಅದು ನಮ್ಮ ಸ್ಟೇಟ್ ಒಳಗಡೆ ನಡೀತಾ ಇತ್ತು. ನಮ್ಮ ಸ್ಟೇಟ್ ಗೌರ್ಮೆಂಟು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಒಪ್ಪಂದವಾಗಿ ಅದು ಬಗೆಹರಿತಾ ಇತ್ತು. 1980ರಲ್ಲಿ ಒಂದು ಆ್ಯಕ್ಟ್ ಬಂತು. ಅದೇನು ಆ ಆ್ಯಕ್ಟ್ ಏನು ಹೇಳ್ತು ಅಂತಂದರೆ ಈಗ ಸ್ಟೇಟ್ ಗೌರ್ಮೆಂಟಲ್ಲಿ 1 ಎಕರೆ ತಗೊಂಡ್ರೆ ಅದೆಷ್ಟೋ 3 ಪಟ್ಟೇನೋ ಇದು ಮಾಡಿದ್ದಾರೆ. ಆ 3 ಪಟ್ಟು ಜಾಗವನ್ನು ನೀವು ಫಾರೆಸ್ಟ್ ಇಲಾಖೆಯಿಂದ ಪಡೆಯುವ ಅವಶ್ಯಕತೆ ಇರಲಿಲ್ಲ. ನಮ್ಮ ಹೋರಾಟದ ಫಲವಾಗಿ 2016ರಲ್ಲಿ ಈ ಏನು ಜಾಗ ಫಾರೆಸ್ಟಿಗೆ 2000 ಎಕರೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ. 2017ರಲ್ಲಿ ಕಂದಾಯ ಗ್ರಾಮವನ್ನಾಗಿ ಮಾಡಿದ್ದಾರೆ. 2019ರಲ್ಲಿ ಪರಿಸರವಾದಿಗಳು ಅವರು ಹೈಕೋರ್ಟಿಗೆ ಒಂದು ಅಪೀಲ್ ಹೋಗಿದ್ದಾರೆ.
ಅಲ್ಲಿ ಹೈಕೋರ್ಟ್ನಲ್ಲಿ ಈ ಜಡ್ಜ್ಮೆಂಟಲ್ ಆಗಿ 2021ರಲ್ಲಿ ಒಂದು ಕಾನೂನು ನಮಗೆ ಕಂದಾಯ ಗ್ರಾಮ ಇದು ಕ್ಯಾನ್ಸಲ್ ಆಗಿದೆ, ರದ್ದುಪಡಿಸಲಾಗಿದೆ ಅಂತ ಹೇಳುವಂಥ ಒಂದು ಆರ್ಡರ್ನ ಇದು ಮಾಡಿದ್ದಾರೆ. ಅದು ಫಸ್ಟ್ ಬೆಂಚಲ್ಲಿ ಇದಾಗಿದೆ. ಆಮೇಲೆ 2022ರಲ್ಲಿ ಪುನಃ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ, ಸೆಕೆಂಡ್ ಬೆಂಚ್ ಇದರಲ್ಲಿ ನಿಮ್ಮ ಕಂದಾಯ ಗ್ರಾಮವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿದ್ದ. ಇದು ಕಾಗೋಡು ತಿಮ್ಮಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಇದು ಕಂದಾಯ ಗ್ರಾಮವನ್ನು ಮಾಡಿದ್ದು. ಆವಾಗ ನಮ್ಮದು ಬರೀ 2 ವಿಲೇಜ್ ಅಲ್ಲ, 54 ವಿಲೇಜ್ಗಳು ಸೇರ್ಕೊಂಡಿದ್ದೇವೆ ಅದರಲ್ಲಿ. ಹಾಗಾಗಿ ಈಗ ಹೈಕೋರ್ಟ್ 54 ವಿಲೇಜ್ ಕೊಡಗಿಂದ ಬೇರೆ ಕಡೆದ ಇಲ್ಲ, ಕರ್ನಾಟಕ ಕೊಡಗಿದು ಮಾತ್ರ ಅಲ್ಲ. CM ಕೂಡ ಮಿನಿಸ್ಟರ್ ಶಿವಕುಮಾರ್ ಅವರು ಕೂಡ ಒಂದು ಮನೆ ಪತ್ರವನ್ನು ಕೊಟ್ಟಿದ್ದಾರೆ. ಹಾಗೆ ಹೈಕೋರ್ಟ್ ಅಡ್ವೊಕೇಟ್ ಜನರಲ್ ಅವರನ್ನು ಮೀಟ್ ಮಾಡುವಾಗ ಅವ್ರು ಏನು ಹೇಳಿದರು ಅಂತಂದ್ರೆ, ಇಷ್ಟಗಂಟ ಏನು ಮಾಡ್ತಾ ಇದ್ರಿ 2019-21ಕ್ಕೆ ಇದು ರದ್ದುಪಡಿಸಲಾಗಿದೆ, ಅಲ್ಲಿಂದ ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ ಅಂತ ಹೇಳಿದ್ದ. ನಾವು ಹೇಳಿದ್ರೆ ನಮಗೆ ವಿಚಾರಣೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದ. ಆಮೇಲೆ ಅವರೆಲ್ಲ ನೋಡಿದಾಗ ನೀವು ಇಬ್ಬರೇ ಬಂದರೆ ಸಾಲೋದಿಲ್ಲ, 54 ವಿಲೇಜ್ಗಳು ಕೂಡ ಒಗ್ಗಟ್ಟಾಗಬೇಕು ಅಂತ ಹೇಳುವಂಥ ವಿಚಾರವನ್ನು ತಿಳಿಸಿರ್ತಾರೆ. ಆಯ್ತಾ, ಆ ಎಲ್ಲ ವಿಚಾರವಾಗಿ ನಾವು CMಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಕಂದಾಯ ಗ್ರಾಮ ಯಾವ ರೀತಿ ಮಾಡಿದ್ರು ಅದೇ ರೀತಿ ನಮ್ಮ ಕಂದಾಯ ಗ್ರಾಮವನ್ನಾಗಿ ಮಾಡಿಕೊಡ್ಬೇಕಾಗುತ್ತೆ. ಕಂದಾಯ ಗ್ರಾಮ ಆಗದಿದ್ದರೆ ನಮಗೆ ಬದುಕೇ ಇಲ್ಲ. ಆಯ್ತಾ, ಆಗಲೇಬೇಕು. ಆಗದಿದ್ದರೆ ಉಗ್ರವಾದ ಹೋರಾಟ, ನಮ್ಮ ಬದುಕು ಸಾವು ಇದರಲ್ಲಿ. ಬದುಕದಾದ್ರೆ ಎರವನಹಳ್ಳಿಯಲ್ಲಿ ಬದುಕ್ತೇವೆ, ಸಾಯೋದಾದ್ರೆ ಎರವನಹಳ್ಳಿಯಲ್ಲಿ ಸಾಯ್ತೇವೆ. ಏನು ಕಳಿಸಿದ್ದಾರೆ? ಕನ್ವರ್ಷನ್ ಆಡೋಂಗಿಲ್ಲ ಮತ್ತು ಹೊಸ ಸಾಗುವಳಿ ಕೊಡೋಂಗಿಲ್ಲ ಅಂತ ಆದೇಶ ಮಾಡಿದ್ದಾರೆ. DFO ತಹಶೀಲ್ದಾರ್ ಕೊಟ್ಟಿರೋದು, ತಹಶೀಲ್ದಾರ್ ಮತ್ತು DC ಇಬ್ಬರಿಗೂ ಆದೇಶ ಮಾಡಿದ್ದಾರೆ. ಯಾವುದೇ ಕಾರಣ ಹೊಸ ಸಾಗುವಳಿ ಕೊಡಬೇಡಿ ಮತ್ತು ಯಾವುದೇ ಕಾರಣಕ್ಕೂ ಭೂ ಪರಿವರ್ತನೆ ಮಾಡಬೇಡಿ. ಹಾಗಾಗಿ ನಮ್ಗೆ ಏನಾಗ್ತಾ ಇದೆ, ಈಗ 3-4 ಜನ ಅಂತಂದು ಇದ್ದಾಗ ಅವ್ರು ಮನೆ ಕಟ್ಕೋಬೇಕು ಅಂದಾಗ ಅದು ಕನ್ವರ್ಷನ್ ಆಗ್ತಾ ಇಲ್ಲ. ಅವ್ರು ಬದುಕು ಕಟ್ಕೊಳ್ಳೋದು ಹೆಂಗೆ, ಅವ್ರು ಮನೆ ಕಟ್ಟೋದು ಹೆಂಗೆ, ಅವ್ರು ಬದುಕು ನಡೆಸೋದು ಹೆಂಗೆ, ಇದೆಲ್ಲ ತುಂಬ ಸಮಸ್ಯೆ ಆಗ್ತದೆ. 54 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. 17ರಲ್ಲಿ ಆದರೂ ಸಮೇತ ಅದು ಪೂರ್ಣ ಪರಿಹಾರ ಆಗಲಿಲ್ಲ. ನಮಗೆ ಪುನಃ ಯಥಾಸ್ಥಿತಿ ಬಂದು ತಲುಪಿದ್ವಿ. ಹಾಗಾಗಿ ಇದನ್ನು ದಯವಿಟ್ಟು ಸರ್ಕಾರದ ಮಟ್ಟಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಅವರಿಂದ ಪರಿಹಾರನೂ ಕೇಳ್ತಾ ಇದ್ದೀವಿ. ಈಗಿನ ಕಂದಾಯ ರೆವಿನ್ಯೂ ಲ್ಯಾಂಡಿಗೆ ಸೇರಿಲ್ಲ, ಫಾರೆಸ್ಟ್ ಅಂಡರ್ನಲ್ಲಿ ಬರ್ತಾ ಇದೆ. ಮುಂದೆ ಅವ್ರು ಏನು ಮಾಡ್ತಾರೆ ಅಂತ ಹೇಳುವಂಥ ಭಯ ನಮಗಿದೆ. ಏನು ಪುನರ್ವಸತಿ ಪ್ರದೇಶ ಎಡವನಾಡು ಗ್ರಾಮಸ್ಥರಿಗೆ ಸರ್ಕಾರದಿಂದ ಆಗಿರುವ ಘೋರ ಅನ್ಯಾಯಗಳನ್ನು ಖಂಡಿಸಿ ಬಾಡು ಇಲ್ಲವೇ ಮಡಿ ಹೋರಾಟಕ್ಕೂ ಧುಮುಕುವುದಾಗಿ ಗ್ರಾಮ ದೇವಾಲಯ ಸಮಿತಿ ಅಧ್ಯಕ್ಷ ಗಣೇಶ್ ನೇತೃತ್ವದ ಗ್ರಾಮಸ್ಥರು ತೀರ್ಮಾನಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಬೇಕು. ಇಲ್ಲಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸರ್ಕಾರ ಹಾಗೂ ನ್ಯಾಯಾಲಯಕ್ಕೆ ವಾಸ್ತವ ವರದಿಯನ್ನು ಸಲ್ಲಿಸುವ ಮೂಲಕ ಗ್ರಾಮಸ್ಥರಿಗೆ ಎದುರಾಗಿರುವ ಸಂಕಷ್ಟಗಳನ್ನು ಪರಿಹರಿಸಬೇಕೆಂಬುದೇ ಗ್ರಾಮಸ್ಥರ ಆಗ್ರಹವಾಗಿದೆ. ಕೊಡಗು ಚಾನಲ್ ನ್ಯೂಸ್, KS ಮೂರ್ತಿ.